ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GMS ವಿಡಿಯೋಸ್. ಲಾಸ್ಟ್ 2 ಕ್ಲಾಸಲ್ಲಿ ನಾನು ಜಾಯಿಂಟ್ಸ್ನ ಕ್ರಿಯೇಟ್ ಮಾಡಿಬಿಟ್ಟು ಐ ಕ್ಯಾಂಡಲ್ಸ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ, ಮತ್ತು ಕಂಟ್ರೋಲ್ಸ್ನ ಕ್ರಿಯೇಟ್ ಮಾಡಿಬಿಟ್ಟು ಜಾಯಿಂಟ್ಸ್ಗೆ ಯಾವ ಥರ ಕನೆಕ್ಷನ್ ಕೊಡಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೆ. ಇವತ್ತಿನ ಕ್ಲಾಸಲ್ಲಿ ಸ್ಕಿನ್ನಿಂಗ್ನ ಯಾವ ಥರ ಮಾಡಬೇಕು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಜಾಯಿಂಟ್ಸ್ ಮತ್ತು ಮೆಶ್ನ ಸೆಲೆಕ್ಟ್ ಮಾಡಿಬಿಟ್ಟು ರಿಗ್ಗಿಂಗಲ್ಲಿ ಸ್ಕಿನ್, ಬೈಂಡ್ ಸ್ಕಿನ್ ಅಂತ ಆಪ್ಷನ್ ಇದೆ. ಓಕೆ, ಬೈಂಡ್ ಸ್ಕಿನ್ ರೀಸೆಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲೋಸೆಸ್ಟ್ ಇನ್ ಹೈರರಿ ಅಂತ ತೊಗೊಂಡು ಮ್ಯಾಕ್ಸಿಮಮ್ ಇನ್ಫ್ಲುಯೆನ್ಸ್ 3 ತೊಗೋತಾ ಇದ್ದೀನಿ. ಅಪ್ಲೈ. ಸೊ ಈ ಜಾಯಿಂಟ್ಸ್ ಕಲರ್ ಚೇಂಜ್ ಆಯಿತು, ಮತ್ತು ಇಲ್ಲಿ ಸ್ಕಿನ್ ಕ್ಲಸ್ಟರ್ ಅಂತ ಆ್ಯಡ್ ಆಗಿದೆ, ಅಂದರೆ ಬೈಂಡ್ ಸ್ಕಿನ್ ವರ್ಕ್ ಆಗಿದೆ ಅಂತ ಅರ್ಥ. ನೋಡಿ, ಮೂವ್ ಮಾಡಿದ್ರೆ ವರ್ಕ್ ಆಗ್ತಿದೆ, ಬಟ್ ಇಲ್ಲಿ ಸ್ಕಿನ್ನಿಂಗ್ ಇಶ್ಯೂ ಇದೆ. ಸೊ ಈ ಸ್ಕಿನ್ನಿಂಗ್ನ ನಾನು ಕರೆಕ್ಟ್ ಮಾಡಬೇಕು. ಮೆಶ್ ಕಂಬೈನ್ ಇರೋದ್ರಿಂದ ನಾನು ಫ್ಲಡ್ ಮೆಥಡ್ ಯೂಸ್ ಮಾಡ್ತೀನಿ. ಸ್ಕಿನ್ನಿಂಗಲ್ಲಿ 3 ಮೆಥಡ್ಸ್ ಇದೆ ಅಲ್ವಾ, ಮ್ಯಾನ್ಯುವಲ್, ಫ್ಲಡ್, ಆಮೇಲೆ ಸ್ಮೂತ್ ಸ್ಕಿನ್ ಮೆಥಡ್ ಇದೆ. ಸೊ ಅದರಲ್ಲಿ ನಾನು ಫ್ಲಡ್ ಮೆಥಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಲಾಕಿಂದ ಸ್ಟಾರ್ಟ್ ಮಾಡ್ತೀನಿ. ಸೆಲೆಕ್ಟ್ ದಿ ಕಂಟ್ರೋಲ್. ಮೂವ್ ಮಾಡಿದ್ರೆ ಲಾಕ್ 100% ಮೂವ್ ಆಗ್ತಿಲ್ಲ, ಮತ್ತು ಇಲ್ಲಿ ಟೀತಲ್ಲಿ ಪ್ರಾಬ್ಲಮ್ ಬರ್ತಿದೆ. ಸೊ ಫಸ್ಟು ಫೇಸಸ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ರೈಟ್ ಕ್ಲಿಕ್ ಟು ವರ್ಟೆಕ್ಸ್ ಅಂದರೆ ಫೇಸ್ನ ವರ್ಟೆಕ್ಸ್ಗೆ ನಾನು ಕನ್ವರ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ವರ್ಟೆಕ್ಸ್ಗೆ ಕನ್ವರ್ಟ್ ಆಯಿತು. ಸ್ಕಿನ್ನಲ್ಲಿ ಪೇಂಟ್ ಸ್ಕಿನ್ ವೆಯ್ಟ್ಸ್ ಅಂತ ಇದೆ, ಇಲ್ಲಿ ಆಪ್ಷನ್ ತೊಗೊಂಡು ನೋಡಿ, ಇವಾಗ ಹೆಡ್ ಜಾಯಿಂಟಲ್ಲಿದೆ, ಅಂದರೆ ಇಲ್ಲಿ ಹೆಡ್ ಜಾಯಿಂಟಲ್ಲಿದೆ ಇನ್ಫ್ಲುಯೆನ್ಸ್. ಆ ಇನ್ಫ್ಲುಯೆನ್ಸು ನಾವು ಲಾಕ್ ಜಾಯಿಂಟಿಗೆ ತೊಗೋಬೇಕು. ಇಲ್ಲಿಂದನಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ರೈಟ್ ಕ್ಲಿಕ್ ಸೆಲೆಕ್ಟ್ ಇನ್ಫ್ಲುಯೆನ್ಸ್, ಶಾರ್ಟ್ಕಟ್ ಆದರೂ ಯೂಸ್ ಮಾಡಿ. ನೋಡಿ, ಇವಾಗ ಲಾಕ್ ಬಂತು. 100% ಇಲ್ಲ. ವೈಟ್ ಕಲರ್ ಅಂದರೆ ಫುಲ್ ಇನ್ಫ್ಲುಯೆನ್ಸ್ ಇದೆ ಅಂತ ಅರ್ಥ, ಬ್ಲ್ಯಾಕ್ ಕಲರ್ ಅಂದರೆ ಇನ್ಫ್ಲುಯೆನ್ಸ್ ಇಲ್ಲ ಅಂತ ಅರ್ಥ. ಓಕೆ, ವೈಟ್ ಕಲರ್ ಮಾಡ್ಕೋಬೇಕಂದ್ರೆ ಫಸ್ಟ್ ಇದನ್ನು ರೀಸೆಟ್ ಮಾಡ್ಕೋತಾ ಇದ್ದೀನಿ. ಆ್ಯಡಲ್ಲಿ ಹೋಗ್ಬಿಟ್ಟು ಒಪ್ಯಾಸಿಟಿ ಫುಲ್ ಇರಬೇಕು. ಇಲ್ಲಿ ಫ್ಲಡ್ ಅಂತ ಆಪ್ಷನ್ ಕೊಡ್ತೀನಿ. ನೋಡಿ, ಫ್ಲಡ್ 100% ಆಯ್ತಲ್ವಾ. ಒಂದ್ಸರಿ ಚೆಕ್ ಮಾಡಿ ನೋಡಿ, ಲಾಕ್ ವರ್ಕ್ ಆಗ್ತಿದೆ ಅಲ್ವಾ. ಟೀತ್ ಪ್ರಾಬ್ಲಮ್ ಇದೆ, ಒನ್ಸ್ ಟೀತ್ ಇನ್ಫ್ಲುಯೆನ್ಸ್ ಕೊಟ್ಟಾಗ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೆಕ್ಸ್ಟು ಹೈಗೆ ಹೋಗ್ತಾ ಇದ್ದೀನಿ. ಸೆಲೆಕ್ಟ್ ದಿ ಹೈ ಮೆಶ್, ಕಂಟ್ರೋಲ್ ರೈಟ್ ಕ್ಲಿಕ್ ಟು ವರ್ಟೆಕ್ಸ್, ಮತ್ತು ಸೇಮ್ ಸ್ಕಿನ್ ಆಗಿದ್ರೂ ಹೋಗ್ಬಿಟ್ಟು ಪೇಂಟ್ ಸ್ಕಿನ್ ಅಂತ ಆಪ್ಷನ್ ಕೊಡಿ, ಇಲ್ಲಾಂದರೆ ರೈಟ್ ಕ್ಲಿಕ್ ಪೇಂಟ್ ಸ್ಕಿನ್ ವೆಯ್ಟ್ಸ್. ಓಕೆ, ಶಾರ್ಟ್ಕಟ್ ಆದರೂ ಯೂಸ್ ಮಾಡಿ. ಸೊ ಇಲ್ಲಿ 3 ಜಾಯಿಂಟ್ಸ್ ಇರೋದ್ರಿಂದ ನಾನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋತೀನಿ. ಹೈ ಬಾಲ್ ಅಲ್ವಾ, ಇಲ್ಲಿ ಫ್ಲಡ್ ಕೊಡಿ, ಮತ್ತು ಸೇಮ್ ಆಪ್ಷನ್ ಫ್ಲಡ್. ಓಕೆ, ನೆಕ್ಸ್ಟ್ ಅಪ್ಪರ್ ಲಿಪ್. ಓಕೆ, ಸೇಮ್. ಸೊ ಇಲ್ಲಿ ಅಪ್ಪರ್ ಅಂತ ಇದೆಯಲ್ಲ, ಅಪ್ಪರ್ ಲಿಪ್ ತೊಗೊಂಡು ಫ್ಲಡ್ ಕೊಡಿ. ಹೈ ಅಪ್ಪರ್ ಲಿಪ್ಗೆ ಫ್ಲಡ್. ನೆಕ್ಸ್ಟ್ ಲೋಯರ್, ರೈಟ್ ಕ್ಲಿಕ್ ಪೇಂಟ್ ಸ್ಕಿನ್, ಲೋಯರ್ ಫ್ಲಡ್. ಸೊ ಈಗ 3 ಜಾಯಿಂಟ್ಸ್ದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಟೀತ್ ತೊಗೋತೀನಿ. ಸೊ ಎಲ್ಲ ಫೇಸಸ್ಸು ಸೆಲೆಕ್ಟ್ ಮಾಡಿ, ಟೀತ್ದು ಅಪ್ಪರ್ ಮಾತ್ರ. ಸೊ ಇದನ್ನು ಟು ವರ್ಟೆಕ್ಸ್ ತೊಗೋಬೇಕು. ಕಂಟ್ರೋಲ್ ಶಿಫ್ಟ್ ರೈಟ್ ಕ್ಲಿಕ್ ಟು ವರ್ಟೆಕ್ಸ್. ಸೊ ಸೇಮ್ ಪೇಂಟ್ ಸ್ಕಿನ್ ವೆಜಿಗೋಟ್ಗೆ ಹೋಗ್ಬಿಟ್ಟು ಇಲ್ಲಿ ಟೀತ್ ಇದೆಯಲ್ವಾ, ಅಪ್ಪರ್ ಟೀತ್ ತೊಗೋತಾ ಇದ್ದೀನಿ. ಫ್ಲಡ್ ಅಂತ ಕೊಡಿ, ಮತ್ತು ಲೋಯರ್ ಟೀತ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಕಂಟ್ರೋಲ್ ರೈಟ್ ಕ್ಲಿಕ್ ಟು ವರ್ಟೆಕ್ಸ್, ಮತ್ತು ರೈಟ್ ಕ್ಲಿಕ್ ಮಾಡಿಬಿಟ್ಟು ಪೇಂಟ್ ಸ್ಕಿನ್ ವೆಯ್ಟ್ ಟೂಲ್, ಮತ್ತು ಲೋಯರ್ ಟೀತ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ಲಡ್. ಓಕೆ, ಟೀತ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಹೆಡ್ ಜಾಯಿಂಟ್ಗೆ ಹೋಗ್ತೀನಿ. ಹೆಡ್ ಜಾಯಿಂಟ್ ಡಬಲ್ ಕ್ಲಿಕ್, ಇಲ್ಲೊಂದು ಇನ್ಫ್ಲುಯೆನ್ಸ್ ಇದೆ. ಸೊ ಇಲ್ಲಿ ಬೇಡದೇ ಇರೋದನ್ನು ನಾನು ಡಿಸೆಲೆಕ್ಟ್ ಮಾಡ್ತೀನಿ. ನೋಡಿ, ಟು ವರ್ಟೆಕ್ಸ್ ತೊಗೋತೀನಿ. ಫಸ್ಟು ಟು ವರ್ಟೆಕ್ಸ್. ಸೊ ಇಲ್ಲಿರ್ತಕ್ಕಂಥ ವರ್ಟೆಕ್ಸ್ನ ನಾನು ಡಿಸೆಲೆಕ್ಟ್ ಮಾಡ್ಕೋತೀನಿ. ಇಷ್ಟು ಮಾತ್ರ ಬೇಕು ಹೆಡ್ಗೆ. ನೋಡಿ, ಈ ಪಾರ್ಟ್. ಸೇಮ್ ಪೇಂಟ್ ಸ್ಕಿನ್ ಹೆಡ್ ಜಾಯಿಂಟ್ಗೆ ಹೋಗ್ಬಿಟ್ಟು ಫ್ಲಡ್ ಅಂತ ಕೊಡಿ. ಫ್ಲಡ್. ಸೊ ಹೆಡ್ ಜಾಯಿಂಟ್ ಆಯಿತು. ನೆಕ್ಸ್ಟ್ ನಾನು ರೂಟ್ ಜಾಯಿಂಟ್ ತೊಗೋತೀನಿ. ಸೆಲೆಕ್ಟ್ ಆಲ್ ದಿ ಫೇಸಸ್. ಓಕೆ, ಸೇಮ್ ಟು ವರ್ಟೆಕ್ಸ್. ಮತ್ತು ಇದು ಅಪ್ಪರ್ ಆಗಿದೆ ಅಲ್ವಾ, ಆಲ್ರೆಡಿ ಇಷ್ಟಾಗಿತ್ತು. ಇಷ್ಟು ಮಾತ್ರ ತೊಗೋಬೇಕು ರೂಟ್ಗೆ. ಓಕೆ, ಸೊ ಇದನ್ನು ಸೇಮ್ ಪೇಂಟ್ ಸ್ಕಿನ್ ಹೋಗ್ಬಿಟ್ಟು ಇಲ್ಲಿ ರೂಟ್ ಇನ್ಫ್ಲುಯೆನ್ಸ್ ತೊಗೊಳ್ಳಿ. ರೂಟ್ ಫ್ಲಡ್ ಕೊಡಿ. ಫ್ಲಡ್. ಓಕೆ, ಒಂದು ಸರಿ ಚೆಕ್ ಮಾಡಿ ನೋಡಿ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಅಂತ. ನೋಡಿ, ಟ್ರಾನ್ಸ್ಲೇಟ್ ವರ್ಕ್ ಆಗ್ತಿದೆ ಅಲ್ವಾ. ಸೊ ಹೈ ಬಾಲ್ ವರ್ಕ್ ಆಗ್ತಿದೆ. ನೆಕ್ಸ್ಟ್ ಹೈ ಲ್ಯಾಶಸ್ ಕೂಡ ವರ್ಕ್ ಆಗ್ತಿದೆ. ನೆಕ್ಸ್ಟ್ ಇದನ್ನು ಮೂವ್ ಮಾಡಿ ನೋಡಿ, ರೂಟ್ ಜಾಯಿಂಟ್ ನೋಡಿ, ಲೆಗ್ಸ್ ಕೂಡ ಕರೆಕ್ಟಾಗಿ ವರ್ಕ್ ಆಗ್ತಿದೆ. ರೊಟೇಷನ್ ಕೂಡ ಆಗ್ತಿದೆ ಇಲ್ಲಿ. ಓಕೆ,
ಲಾಕ್ ಚೆಕ್ ಮಾಡಿ ವರ್ಕ್ ಆಗ್ತಿದೆ ನೋಡಿ. ಟೀತ್ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವ, ಫಸ್ಟಲ್ಲಿ ಹೇಳಿದೆ ಟೀತ್ ವರ್ಕ್ ಆಗ್ತಿದೆ, ಆಮೇಲೆ ಇಲ್ಲಿ ಟೀತ್ ವರ್ಕ್ ಆಗ್ತಿದೆ. ಓಕೆ, ಸೊ ನೆಕ್ಸ್ಟು ಇದು ಸ್ಕೇಲ್ ಮಾಡಿ ನೋಡಿ. ಸ್ಕೇಲ್ ಮಾಡಿದ್ರೆ ನಿಮ್ಮ ರಿಗ್ಗಿಂಗ್ ಪರ್ಫೆಕ್ಟಾಗಿ ವರ್ಕ್ ಆಗಬೇಕು. ಸೊ ಸ್ಕೇಲ್ ವರ್ಕ್ ಆಗ್ತಿದೆ ಅಂದರೆ ರಿಗ್ಗಿಂಗ್ ಪರ್ಫೆಕ್ಟ್ ಇದೆ ಅಂತ ಅರ್ಥ. ಸೊ ನೆಕ್ಸ್ಟು ನಾವು ಯೂಸ್ ಮಾಡ್ತಕ್ಕಂಥ ಆಟ್ರಿಬ್ಯೂಟ್ಸ್ನ ಇಟ್ಕೊಂಡು ಇನ್ನಿರೋದನ್ನೆಲ್ಲ ಲಾಕ್ ಆ್ಯಂಡ್ ಹೈಡ್ ಮಾಡ್ತಾ ಬನ್ನಿ. ಸೊ ಇದು ಟ್ರಾನ್ಸ್ಲೇಟ್ ರೊಟೇಷನ್ ಮಾತ್ರ ಯೂಸ್ ಮಾಡ್ತೀವಿ, ಇನ್ನು ಸ್ಕೇಲ್ ವಿಸಿಬಿಲಿಟಿ ಬೇಕಾಗಿಲ್ಲ. ಇದು ಅಷ್ಟೇ, ಸ್ಕೇಲ್ ವಿಸಿಬಿಲಿಟಿ ಬೇಕಾಗಿಲ್ಲ, ಲಾಕ್ ಆ್ಯಂಡ್ ಹೈಡ್. ಸೊ ಈ ಕಂಟ್ರೋಲಲ್ಲಿ ಸೇಮ್ ಸ್ಕೇಲ್ ಆ್ಯಂಡ್ ವಿಸಿಬಿಲಿಟಿ ಬೇಕಾಗಿಲ್ಲ, ಲಾಕ್ ಆ್ಯಂಡ್ ಹೈಡ್ ಮಾಡ್ತಾಯಿದ್ದೀನಿ. ಸೊ ಇದು ಸೇಮ್ ಟೀತ್ ಕೂಡ ಅಷ್ಟೇ, ಟೀತ್ ಲಾಕ್ ಆ್ಯಂಡ್ ಹೈಡ್. ಆಮೇಲೆ ಇಲ್ಲಿ ಹೈ ಬಾಲ್ದು ಟ್ರಾನ್ಸ್ಲೇಟ್ ಮಾತ್ರ ವರ್ಕ್ ಮಾಡ್ತೀವಿ, ರೊಟೇಷನ್ ಸ್ಕೇಲ್ ವಿಸಿಬಿಲಿಟಿ ಬೇಕಾಗಿಲ್ಲ. ಸೊ ಈ ಎರಡು ಕಂಟ್ರೋಲು ಎಕ್ಸ್ ಡೈರೆಕ್ಷನ್ ಮಾತ್ರ ಯೂಸ್ ಮಾಡ್ತಿದ್ವಿ, ರೊಟೇಷನ್ ಎಕ್ಸ್. ಇನ್ನಿರೋದೆಲ್ಲ ಲಾಕ್ ಆ್ಯಂಡ್ ಹೈಡ್ ಮಾಡ್ತಾಯಿದ್ದೀನಿ. ಲಾಕ್ ಆಯ್ತಲ್ವಾ? ಓಕೆ. ಸೊ ನೆಕ್ಸ್ಟು ಇಲ್ಲಿ ಐ ಕ್ಯಾಂಡಲ್ಸ್ ವಿಸಿಬಲ್ ಇದೆ. ಸೊ ಐ ಕ್ಯಾಂಡಲ್ಸ್ನ ನಾನು ಹೈಡ್ ಮಾಡ್ಕೋತೀನಿ, ಕಂಟ್ರೋಲ್ ಎಚ್. ಓಕೆ, ಸೊ ಜಾಯಿಂಟ್ಸ್ ಕಂಪ್ಲೀಟ್ ಆಯಿತು ಅಲ್ವ, ಇವಾಗ ಸ್ಕಿನ್ನಿಂಗ್ ಕಂಪ್ಲೀಟ್ ಆಗಿದೆ. ಸೊ ಇದನ್ನು ಹೈಡ್ ಮಾಡ್ಕೋತಾ ಇದ್ದೀನಿ, ಜಾಯಿಂಟ್ಸ್ ಹೈಡ್ ಮಾಡ್ಕೋತಾ ಇದ್ದೀನಿ. ಒಂದು ಸರಿ ರಿಗ್ನ ಕರೆಕ್ಟಾಗಿ ಚೆಕ್ ಮಾಡಿ, ಟ್ರಾನ್ಸ್ಲೇಟ್ ರೊಟೇಷನ್ ವರ್ಕ್ ಆಗ್ತಿದೆ, ಹೌದಾ? ಇಲ್ಲಿ ನೋಡಿ ಲೆಗ್ ವರ್ಕ್ ಆಗ್ತಿದೆ, ಈ ಲೆಗ್ಸು ಕೂಡ ವರ್ಕ್ ಆಗ್ತಿದೆ. ಸೊ ಇದನ್ನು ನೋಡಿ ಟ್ರಾನ್ಸ್ಲೇಟಿಗೆ ಯೂಸ್ ಮಾಡ್ತೀವಿ ಮತ್ತು ರೊಟೇಷನ್ಗೆ ಯೂಸ್ ಮಾಡ್ತಾಯಿದ್ದೀವಿ. ಇದನ್ನು ಸೇಮ್ ರೊಟೇಷನ್ ಮತ್ತು ಟ್ರಾನ್ಸ್ಲೇಟ್. ಸೊ ಇದು ಟೀತ್ ಟ್ರಾನ್ಸ್ಲೇಟ್ಗೆ, ಇದು ಸೇಮ್ ಟೀತ್ ಟ್ರಾನ್ಸ್ಲೇಟಿಗೆ ಯೂಸ್ ಮಾಡ್ತಾಯಿದ್ದೀವಿ. ಇದು ಟ್ರಾನ್ಸ್ಲೇಟ್ ಕ್ಲೋಸ್ ಆಗುತ್ತೆ ಮತ್ತು ರೊಟೇಷನ್ ಆಗುತ್ತೆ. ಓಕೆ, ಈ ಹೈ ಬಾಲ್ ಬಂದುಬಿಟ್ಟು ಹೈ ಬಾಲ್ಗೆ ಯೂಸ್ ಮಾಡ್ತಾಯಿದ್ವಿ. ಹೇಮ್ ಕೊಟ್ಟಿದ್ದೀವಲ್ವ, ಹೇಮಿಂದ ಈ ಥರ ವರ್ಕ್ ಆಗ್ತಿದೆ, ರೊಟೇಷನ್ ಆಗ್ತಿದೆ, ಇದು ಕೂಡ ರೊಟೇಷನ್ ಆಗ್ತಿದೆ. ಸೊ ಸ್ಕೇಲ್ ವರ್ಕ್ ಆಗ್ತಿದೆ ಅಂತಂದರೆ ನಿಮ್ಮ ರಿಗ್ಗಿಂಗ್ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಗೊತ್ತಾಯ್ತಲ್ವಾ ಸ್ಕಿನ್ನಿಂಗ್ ಯಾವ ಥರ ಮಾಡಬೇಕು ಅಂತ? ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಬ್ಲೆಂಡ್ ಶೇಪ್ಸ್ನ ಕ್ರಿಯೇಟ್ ಮಾಡಿಬಿಟ್ಟು ಈ ಕಂಟ್ರೋಲ್ಸ್ಗೆ ಯಾವ ಥರ ಕನೆಕ್ಟ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಅಲ್ಲಿ ಬೆಲ್ ಬಟನ್ ಕಾಣ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಅಪ್ಡೇಟ್ ಆಗುತ್ತೆ. ಥ್ಯಾಂಕ್ ಯು.